ಅಕ್ಕ ಅಕ್ಕ ಆದಿತ್ಯ ಬೇಗ ಬನ್ನಿ, ಮನೆ ಕಿರಿ ಸೊಸೆ ಬಂದಾಯ್ತು. ಬನ್ನಿ ಬನ್ನಿ. ಅಂತೂ ನನ್ನ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಮುಹೂರ್ತ ಈಗ ಕೂಡು ಬಂತು. ಪ್ರೀತು ಬಾಪ. ಅಕ್ಕ ಅನುಷ್ಕಾ ಬಾಮ್ಮ, ಆರ್ತಿ ಬೆಳಗೋಣ. ಒಂದ್ ನಿಮಿಷ, ಇದನ್ನ ಆಚೆ ಚೆಲ್ ಬರ್ತೀನಿ. ಅಯ್ಯೋ ಅತ್ತೆ, ನೀವ್ ಯಾಕೆ ಹೋಗ್ತೀರಾ? ಚಿಕ್ಕತ್ತೆ ಕೊಡಿ. ಜನನಿ, ಗಂಡನ ಹೆಸರು ಹೇಳ್ದೆ ಮನೆ ಒಳಗೆ ಬರೋ ಹಾಗಿಲ್ಲ. ಒಂದ್ಸಲ ಗಂಡನ ಹೆಸರು ಹೇಳೋ. ಪ್ರೀತು. ಅರೆ, ಬರೀ ಪ್ರೀತು ಅಂದ್ರೆ ಸಾಲದು, ಪೂರ್ತಿ ಹೆಸರು ಹೇಳ್ಬೇಕು. ಪ್ರೀತಂ ಅರಸನಕೋಟೆ. ಖುಷಿಯಾಗಿರಿ ಖುಷಿಯಾಗಿರಿ, ಮಾಡ್ತೀನಿ. ವೆರಿ ಗುಡ್. ಈಗ ಅತ್ತೆ ಹೆಸರು ಹೇಳಿ ನೋಡೋಣ. ಅತ್ತೆ ಹೆಸರು ಹೇಳೋಷ್ಟು ದೊಡ್ಡೋಳು ನಾನಲ್ಲ. ಅಯ್ಯೋ, ಹಾಗೆಲ್ಲ ಹೇಳೋ ಆಗಿಲ್ಲಮ್ಮ. ಅತ್ತೆ ಹೆಸರು ಹೇಳಲೇಬೇಕು. ಅದಕ್ಕೆ ನೀವು ಒಂದ್ಸಲ ಹೇಳಿ. ಹೇಳಮ್ಮ, ಪರವಾಗಿಲ್ಲ. ಎಲ್ಲರ ಪಾಲಿನ ಸಾಕ್ಷಾತ್ ದೈವ ಸ್ವರೂಪಿ ಅರಸನಕೋಟೆ ಅಖಿಲಾಂಡೇಶ್ವರಿ.
ಇನ್ನು ನನ್ನ ಸೊಸೆನ ಕಾಯಿಸೋದ್ ಬೇಡ, ಸೇರ್ ಪೂಜೆ ಮಾಡ್ತೀನಿ. ಅದಕ್ಕೆ ನಮ್ಮ ಸೊಸೆನ ಇನ್ನು ಕಾಯಿಸೋದು ಬೇಡ, ಬೇಗ ಮನೆ ತುಂಬಿಸ್ಕೊಳ್ಳೋಣ. ಒಳ್ಳೆ ಮುಹೂರ್ತ ಮೀರೋಗುತ್ತೆ. ಒಳ್ಳೆ ಮುಹೂರ್ತ ಮೀರ್ ಹೋಗಿಲ್ಲ ಮೋಹನ್, ಇದ್ದ ಕೆಟ್ಟ ಗಳಿಗೆ ಕಳೆದು ಹೋಗಿದೆ. ಜನನಿ, ಸೇರನ್ನ ಬಲಗಾಲಿಂದ ಒತ್ತು ಒಳಗ್ ಬಾ ಅಮ್ಮ. ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಅಯ್ಯೋ ಅತ್ತಿಗೆ, ಪ್ರೀತಿಗೆ ಮಾತ್ರ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರೆ ನಮ್ಮನೆ ಸೊಸೆಗೂ ಹಾಗೆ ಮಾಡಿ.
ಬೆಂಕಿ ಹಾಕಿ ಸುಡ್ಬೇಕಿದ್ದಿದ್ದು ಆ ಜನನಿನಲ್ಲ, ಆ ಪಾರ್ವತಿನ ಸುಡ್ಬೇಕಾಗಿತ್ತು. ಗುರುಜಿ ದಗ ದಗ ಅಂತ ಹತ್ಕೊಂಡು ಉರಿತಿದ್ದ ನಮ್ ಬ್ಯೂಟಿಫುಲ್ ಪ್ಲಾನ್ನ ನೀರ್ ಹಾಕಿ ಎಲ್ಲ ಹಾಳು ಮಾಡ್ಬಿಟ್ಟು ಆ ದರಿದ್ರ ಪಾರ್ವತಿ. ಅವಳು ಕೆಣಕಿರೋದು ನಿಮ್ಮನ್ನಲ್ಲ ಗುರುಜಿ, ಕೆರಳಿದ ಸಿಂಹನ. ಅಲ್ಲ ಗುರುಜಿ, ನಾವ್ ಎಂತೆಂತ ಪ್ಲಾನ್ ಮಾಡಿದೀವಿ, ಆದ್ರೂ ಕೊನೆಗೆ ಅವಳಿಗೆ ಗೊತ್ತಾಗಿ ಅವಳು ಬಂದು ನಮ್ ಪ್ಲಾನ್ ಅನ್ನ ಹಾಳು ಮಾಡ್ತಾಳೆ. ಅವಳಿಗೆ ಹೆಂಗ್ ಗೊತ್ತಾಗುತ್ತೆ ಗುರುಜಿ? ಗುರುಜಿ, ನನ್ಗೊಂದು ಡೌಟು. ನೀವೇನಾದ್ರೂ ಅವಳ ಜೊತೆ ಸೀಕ್ರೆಟ್ ಆಗಿ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದಿರೋ ಹೆಂಗೆ? ಶಟ್ ಅಪ್. ಮೊದ್ಲು ನಿಮ್ ಬಾಯಿಗೆ ಬೀಗ ಹಾಕಿ. ನಮ್ ಪ್ಲಾನ್ಗಳನ್ನ ಎಲ್ಲಂದ್ರಲ್ಲಿ ಒದರ್ತಾ ಇರ್ತೀರಲ್ಲ, ಅದವಳ ಕಿವಿಗ್ ಬಿದ್ದಿರಬಹುದು. ಗುರುಜಿ, ನೀವೇನ್ ಗುರುಜಿ ಹೋಗಿ ಬಂದು ನನ್ ಬುಡಕ್ಕೆ ಬರ್ತೀರಾ? ಏನೋ ಒಂದ್ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂದಾಕ್ಷಣ ಹುಚ್ಚಿ ತರ ಎಲ್ಲ ವಿಷಯನ ಎಲ್ಲರ ಹತ್ರ ಹೇಳ್ಕೊಂಡು ತಿರ್ಗಕ್ಕಾಗತ್ತಾ ಗುರುಜಿ? ನೀವು ಪಾರ್ವತಿನ ಟಾರ್ಗೆಟ್ ಮಾಡ್ಲಿ ಅಂತ ನಾನ್ ಸ್ವಲ್ಪ ಹುರಿದುಂಬಸಕ್ಕೆ ಜಾಸ್ತಿ ಜೋಶಲ್ಲಿ ಮಾತಾಡ್ದೆ ಅಷ್ಟೇ. ಆದ್ರೆ ನೀವೇನ್ ಗುರುಜಿ ನನ್ ಬಗ್ಗೆನೆ ತಪ್ಪು ತಿಳ್ಕೊಳ್ತೀರಾ? ಇದು ನ್ಯಾಯನಾ, ನೀತಿನಾ? ಕೂಲ್ ಡೌನ್ ಗಾಮಿನಿ, ಕೂಲ್ ಡೌನ್. ಈಗ ಹೇಳಿ, ಆ ಪಾರ್ವತಿಗೆ ಏನ್ ಮಾಡ್ತೀರಾ ಅಂತ? ಸದ್ಯಕ್ಕೆ ಪಾರ್ವತಿನ ಟಚ್ ಮಾಡೋದ್ ಬೇಡ. ನಾವು ನಮ್ಮ ಪ್ಲಾನ್ಸ್ಗಳನ್ನ ಆದಷ್ಟು ಸೀಕ್ರೆಟ್ ಆಗಿ ಸ್ಟ್ರಾಂಗ್ ಆಗಿ ಮಾಡೋಣ. ಆಮೇಲೆ ಟೈಮ್ ನೋಡಿಕೊಂಡು ಹೊಂಚ್ ಹಾಕಿ ಮುಹೂರ್ತ ಫಿಕ್ಸ್ ಮಾಡೋಣ. ಅದೆಂಥ ತಾಳ್ಮೆ ಗುರೂಜಿ ನಿಮಗೆ. ನೀವೊಂಥರ ಸೈಕೋ ಕಿಲ್ಲರ್ ಇದ್ದಂಗೆ. ಏನೋ ನೀವು ಸೈಕಲ್ ಕಿಲ್ಲರ್ ಅನ್ನಕ್ ಹೋಗಿ ಟಂಗ್ ಸ್ಲಿಪ್ ಆಗ್ಬಿಡ್ತು ಗುರೂಜಿ. ನೀವಿಲ್ಲಿರ್ಬಾರ್ದಿತ್ತು ಗುರೂಜಿ, ಈ ಪತ್ತೇದಾರಿ ಕೆಲಸ ಮಾಡ್ತಾರಲ್ಲ ಅಲ್ಲಿರ್ಬೇಕಾಗಿತ್ತು. ನಾನೇ ನಿಮ್ಮನ್ ಕಿಂಡಲ್ ಮಾಡ್ತಿಲ್ಲ ಗುರೂಜಿ, ಬೇಜಾನ್ ಹೊಗಳ್ತಾ ಇದ್ದೀನಿ. ಗುರುಜಿ, ನಮ್ಮ ಮುಂದಿನ ರಾಜಕೀಯದ ಗುರಿ ಏನು ಗುರುಜಿ? ಪ್ಲಾನ್ ಮಾಡಿ ಆಮೇಲೆ ಹೇಳ್ತೀನಿ. ಓಕೆ ಗುರುಜಿ. ಪಾರ್ವತಿ, ಅಮ್ಮ, ಏನ್ ಮಾಡ್ತಾ ಇದೀಯಾ? ಸಿಹಿ ಮಾಡ್ತಾ ಇದ್ದೀನಮ್ಮ. ಏನ್ ಸಿಹಿ ಮಾಡ್ತಿದೀಯಾ? ನಿಮ್ಗೆ ಇಷ್ಟವಾಗಿರೋ ಪಾಯಸ ಮಾಡ್ತಾ ಇದ್ದೀನಿ. ರುಚಿ ನೋಡ್ಬೋದಾ? ಅಯ್ಯೋ, ದೇವ್ರಿಗೆ ನೈವೇದ್ಯ ಇಲ್ಲ ಅಂತ ಹೇಳಕ್ಕಾಗತ್ತಾ ಅಮ್ಮ? ಒಂದ್ ನಿಮಿಷ ಕೊಟ್ಟೆ. ತಗೊಳ್ಳಿಮ್ಮ. ತಗೊಮ್ಮ ಅಮ್ಮ, ತಗೊಮ್ಮ. ಥ್ಯಾಂಕ್ಸ್ ಪಾರ್ವತಿ. ಥ್ಯಾಂಕ್ಸಾ? ಯಾಕಮ್ಮ? ಪಾರ್ವತಿ, ಇವತ್ತು ಜನನಿನ ಮನೆ ತುಂಬಿಸ್ಕೊಳ್ಳುವಾಗ ನೀನ್ ಮಾಡಿದ್ದನ್ನ ನಾನ್ ನೋಡಿದ್ನಮ್ಮ. ಏನಾದ್ರೂ ಒಳ್ಳೆ ಕೆಲಸ ಮಾಡಿದಾಗ ಅದನ್ನ ಎಲ್ಲರೂ ಗಮನಿಸದೇ ಇರ್ಬೋದು, ಆದ್ರೆ ಕೆಲವರಂತೂ ಖಂಡಿತ ಗಮನಿಸಿರ್ತಾರೆ. ಇವತ್ತೇನಾದ್ರೂ ಅನಾಹುತ ನಡೆದು ಹೋಗಿದ್ರೆ
ಜನನಿ ನಮ್ಮನೆ ಒಳಗೆ ಕಾಲಿಟ್ಟು ಗಳಿಗೆನೇ ಸರಿ ಇಲ್ಲ. ಅವಳೇ ಅಪಶಕುನ ಅನ್ನೋ ಅಪವಾದನ ಜೀವನ ಪರ್ಯಂತ ಅವಳು ಹೊತ್ಕೋಬೇಕಾಗಿತ್ತು. ಪಾಪ ಇಷ್ಟು ದಿನ ಕಾದು ಕಾದು ನಮ್ಮನೆ ಒಳಗೆ ಕಾಲಿಟ್ಟಿದ್ದಾಳೆ. ಪಾರ್ವತಿ, ದೇವ್ರ ಥರ ಬಂದು ಅವಳನ್ನ ಕಾಪಾಡ್ಬಿಟ್ಟಿಯಮ್ಮ. ನಿನ್ ಋಣ ಯಾವ ಜನ್ಮದಲ್ಲೂ ತೀರ್ಸಕ್ಕಾಗಲ್ಲ. ಅಯ್ಯೋ, ಏನಮ್ಮ ಇದೆಲ್ಲ? ದೇವ್ರು ಯಾವತ್ತೂ ಭಕ್ತರ ಕೈ ಮುಗಿಬಾರ್ದು. ನೀವು ನನ್ನ ಪಾಲಿಗೆ ದೇವ್ರಮ್ಮ. ದೇವ್ರು ಯಾವತ್ತೂ ಆಶೀರ್ವಾದ ಮಾಡಬೇಕೆ ಹೊರತು ಕೈ ಮುಗಿಬಾರ್ದಮ್ಮ. ಪಾರ್ವತಿ, ನಮಗೇನಾದ್ರೂ ಆಪತ್ತು ಅಂದ್ರೆ ನಿನ್ ಜೀವನ ಲೆಕ್ಕಿಸದೆ ನುಗ್ತೀಯಲ್ಲಮ್ಮ. ನಿನ್ನ ಆ ದೇವ್ರೆ ನಮ್ಮನೆಗೆ ವರವಾಗಿ ಕಳಿಸ್ಕೊಟ್ಟಿರ್ಬೇಕು. ನೀನು 100 ಕಾಲ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆನಮ್ಮ. ಸದಾ ಖುಷಿಯಾಗಿರು. ಪಾರ್ವತಿ, ಬೇಗ ಬಾಗ್ಲಾಕು.